ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ. ಮೊದಲದಾಗಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಇವತ್ತು ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ದಿವಟಗಿರಿ ಗಲ್ಲಿಯಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿದ್ದೀನಿ ರೀ. ಇವತ್ತೇನದಲ್ಲ ವಿಶೇಷವಾಗಿ ಕಲ್ಪವೃಕ್ಷ ಪಾರಾಯಣ ಸಂಘದ ವತಿಯಿಂದ ಏನದಲ್ರಿ ಇಂದು ಪಾದಯಾತ್ರೆ ಮೂಲಕ ಮಂತ್ರಾಲಯಕ್ಕೆ ಶ್ರೀ ಗುರುಗಳ ದರ್ಶನಕ್ಕೆ ಯಾರ್ಯಾರು ಪಾದಯಾತ್ರೆ ಮಾಡಿರಲ್ರಿ 25 ವರ್ಷಕ್ಕಿಂತ ಮೇಲ್ಪಟ್ಟಾಗಿರಬಹುದು ಮತ್ತು ಯಾರು ಪಾದಯಾತ್ರೆ ಮಾಡ್ತಿರ್ತಾರಲ್ರಿ ಅವ್ರಿಗೂ ಆಗಿರಬಹುದು. ಅವ್ರಿಗೇನದಲ್ಲ ವಿಶೇಷವಾದ ಇವತ್ತು ಸನ್ಮಾನ ಮಾಡಲಾಯ್ತು ರೀ. ಪಾದಯಾತ್ರೆ ಸಂದರ್ಭದಲ್ಲಿ ಅವರಿಗೆ ಆದಂತಹ ಅನುಭವಗಳನ್ನು ಹೇಳಿದ್ದಾರ್ರಿ. ವಿಸ್ಮಯಕಾರಿ ರೋಚಕವಾದ ಘಟನೆಗಳನ್ನು ಮತ್ತು ರಾಯರ ಪವಾಡಗಳನ್ನು ಒಂದೊಂದಾಗಿ ಹೇಳಿದ್ದಾರ್ರಿ. ಪೂರ್ತಿ ವಿಡಿಯೋ ನೋಡೋದು ಮರಿಬೇಡ್ರಿ. ತುಂಗಾ ತೀರನಿವಾಸ ಸ್ವಾಮಿ ಗೋವಿಂದ. ಸರ್, ನನ್ನ ಹೆಸರು ಸಂಜೀವ್ ಕುಲಕರ್ಣಿ ಅಂತ. ನಾನು ರಾಘವೇಂದ್ರ ಕಾಲನಿ ನಿವಾಸಿ. ನಂದು ಇದು ಮಂತ್ರಾಲಯ ಪಾದಯಾತ್ರೆ ಈ ಸರಿ ಹೋಗೋದು 33ನೇ ವರ್ಷ ಹೋಗೋದು ನನ್ನ ಪಾದಯಾತ್ರೆಗೆ. ನಂದು ಅನುಭವ, ನಾನು ಒಬ್ಬನೇ ಹೋಗ್ತಾ ಇರ್ತೀನಿ. ನನ್ನ ಅನುಭವ ಭಾಳ ಅದ, ಆದ್ರೆ ನಾನು ಮೂರು ಅನುಭವ ಹೇಳ್ತೀನಿ. ಹಂಗೆ ರಾಯರ ಅನುಭವ ಭಾಳ ಆಗಿದೆ ನನಗೆ. ಹೋಗುವಾಗ 3 ಅನುಭವ ಹೇಳ್ತೀನಿ. ಒಂದು, ನಾನು ಕತ್ಲೆ ಕೌಡಿಮಟ್ಟಿ ಅಂತ ಬರ್ತಾರೆ, ಮುದ್ದೇಬೇಳೆ ಘಾಟಿ ಮೇಲೆ ಕೌಡಿಮಟ್ಟಿ ಅಂತ ಒಂದು ಊರು ಬರ್ತದೆ. ಕೌಡಿಮಟ್ಟಿ ಅಂತ ಒಂದು ಊರು ಬರ್ತದೆ. ಅಲ್ಲೇ ನಾನು ಸಂಜೆ ಮುಂದೆ 7:30 ಆಗಿತ್ತು, ನೈಟ್ ಆಗಿತ್ತು. ಒಂದು ಅರಳಿ ಗಿಡದ ಕೆಳಗೆ ಕೂತಿದ್ದೆ. ಕೂತಾಗ ರಾತ್ರಿ 7:30 ಆಗಿತ್ತು. ಅಲ್ಲಿ ಊರಿನ ಜನ ಏನಂದ್ರೆ ರೀ, ಇಲ್ಲ ರಾತ್ರಿ ಭಾಳ ಆಗ್ಯದ, ಇಲ್ಲೇ ಮಕ್ಕೋರಿ, ರಾತ್ರಿ ಭಾಳ ಆಗ್ಯದ, ಮುಂದೆ ಹೋಗ್ಬೇಡ್ರಿ ಅಂತ ನನ್ನ ಹಿರೇಮರು ಹೊರಟಿತ್ತು ರೀ. ಅವಾಗ ಅಲ್ಲಿ ಜೋಶಿಯವ್ರ ಮನೆಗೆ ಪಾಪ ನನ್ನ ಸಂಬಂಧ ವೇಟ್ ಮಾಡ್ತಾಯಿದ್ರು. ಅವಾಗ ನಾನು ಏನು ಮಾಡಲಿ, ಅಲ್ಲಿ ಹುಚ್ಚರು ಬಾತ್ ಹೇಳ್ಯಾರ ಇವತ್ತು ಹೋಗ್ಬೇಡ್ರಿ ಅಂತ ಅವರು. ನಾನು ರಾಯರ ಅವ್ರು ಹೆಂಗಾರ ಮಾಡಿ ನಾನು ಹೋಗಬೇಕ್ರಿ ಅಂತ ಕೂತಿ ಒಂದು 10 ನಿಮಿಷ ಕೂತೀರಿ. ಕೂಡಕ್ಕೆ ಒಂದು ಆ ಬಡ್ಡಿ ಕೆಳಗೆ ಒಂದು ಬೆಳಕು ಬಂತು ರೀ. ಬಡ್ಡಿ ಕೆಳಗೆ ಅದ್ರ ಕೆಳಗೆ ಏನು ಟಾಸ್ ಹೊಡೆದು ನೋಡ್ತೀನಿ, ಒಂದಿಷ್ಟೇ ರಾಯರ್ ಫೋಟೋ. ಆ ರಾಯರ್ ಫೋಟೋಗಳು ಒಂದು ಹನಿ ಮೇಲೆ ಒಂದು ಬೆಳಕಿತ್ತು, ಅದರಿಂದ ಬೆಳಕು ಬರ್ತಾಯಿತ್ತು ರೀ. ಹೆಂಗೆ ಟಾಸ್ ಬರ್ತಿತ್ತಲ್ಲ ಹಂಗೆ ಬೆಳಕು ಬರ್ತಾಯಿತ್ತು. ಆ ಫೋಟೋ ತೊಗೊಂಡವ ನಾನು ಹಂಗೆ ಹೋದ ಒಂದು 25 ಮಿನಿಟ್ ಹಿರೇ ಮಾಡಿಬಿಟ್ಟಿದ್ದೆ ನಾನು. ಇವತ್ತಿಗೂ ನನ್ನ ಫೋಟೋ ನಮ್ಮ ಮನೇಲಿ ಇರೋದು ಆ ಫೋಟೋ. ಆಮೇಲೆ ಆಮೇಲೆ ಇನ್ನೊಂದು ಘಟನೆ, ಅಲ್ಲಿ ಅರಳಿ ಬಂಡಿ ಅಂತ ಬರ್ತದೆ, ಚಿಕ್ಕಲ್ಪುರಿ ಘಾಟಿ ಮೇಲೆ ಅರಳಿ ಬಂಡಿ ಅಂತ ಬರ್ತದೆ. ಅಲ್ಲಿ ಒಂದು 8 ಕಿಲೋಮೀಟ್ರ್, ರಾತ್ರಿ 8 ಗಂಟೆ ಆಗಿದೆ. ಬರೀ ಮುಳ್ಳ ಕಂಟಿ ಕೊಟ್ಟು ದಾರಿ ಸಿಗೋಲ್ಲ ನನಗೆ. ಏನು ಮಾಡೋಪ್ಪ ರಾಯರೇ, ನಂಗೆ ದಾರಿ ಸಿಗಂತು, ಹೆಂಗೆ ಮಾಡಲಿ ಅಂದಾಗ ಒಂದು ನಾಯಿ ಬಂತು. ಅಲ್ಲಿ ಯಾರು ಒಂದು ನಾಯಿ ಬಂತು. ಎಲ್ಲಿ ಥರ ಅಪ್ ಟು ನನ್ನ ಅರಳಿ ಬಂಡಿ ತನ ತೋರಿಸಿ ಒಂದು ಗುಡಿ ಬರ್ತದೆ, ಅಲ್ಲಿ ಬಂದು ಮಾಯ ಆಗ್ಬಿಡ್ತದೆ ನಾಯಿ. ಅದೊಂದು. ಆಮೇಲೆ ಇನ್ನೊಂದು ಇನ್ನೊಂದು ಅಲ್ಲಿ ಒಂದು ಇದಕ್ಕೆ ಬರ್ತದೆ, ಇರ್ಕಲೊಂದು ಬರ್ತದೆ ರೀ, ಮಳದಗುಡ್ಡ ರೋಡಲ್ಲಿ. ಆವಾಗ ಹೊಟ್ಟೆ ಗುಡಿ ಸಿಗೋಲ್ತು ನನಗೆ. ಹೆಂಗೆ ಮಾಡಬೇಕು ಕಂಟ್ಯಾಗ ತಂದಾಗ ಒಂದು ರೂಪಾಯಿ ಕಾಯಿನ್ ತೊಗೊಂಡೆ. ರಾಯರ ಟಾಸ್ ಆರಿಸ್ತೀನಿ, ನೀವು ಬಲಕ್ಕೆ ಹೋಗಂದ್ರೆ ಬರ್ಕ್ಕೆ ಹೋಗ್ತೀನಿ, ಎಡಕ್ಕೆ ಚಿತ್ತಪಟ್ಟು ಮಾಡ್ತಲ್ಲ ರೀ. ಹಂಗೆ ಮಾಡ್ತೀನಿ ಗುರುಗಳು, ನಂಗೆ ದಾರಿ ಸಿಗೋದು, ನೀವೇ ದಾರಿ ತೋರಿಸ್ಬೇಕಂದಾಗ ಅದು ಏನು ಬಿತ್ತು ಅಂದಮೇಲೆ ರೈಟಿಗೆ ತೋರಿಸ್ತು. 1 ಸೆಕೆಂಡ್ ದಾರಿ ಸಿಗ್ತಾರೆ ನನಗೆ. ಇದು ರಾಯರ ಅನುಭವ ಭಾಳ, ಅದನ್ನು 3 ಅನುಭವ ಹೇಳಿ ನಿಮಗೆ. ಓಂ ಶ್ರೀ ರಾಘವೇಂದ್ರ. ತುಂಬ ಧನ್ಯವಾದಗಳು ಸರ್. ವಿಜೇಂದ್ರ ನಮ್ಮಣ್ಣ ಅಂತ ಹೇಳಿ ನನ್ನ ಹೆಸರು. ನಾನು ಮೂಲತಃ ಬಿಜಾಪುರದವ. ಇವತ್ತಿನ ಒಂದು ಗೋವಿಂದರಾಜ್ ದೇಶಪಾಂಡೆ ಅವರು ಮಾಡಿದಂತಹ ಈ ಒಂದು ಏನಪ್ಪಾ ಅಂತಂದ್ರೆ 25 ವರ್ಷ ಮಾಡಿರುವಂತಹ ಪಾದಯಾತ್ರೆ ಮಾಡಿರುವಂತಹ ಸನ್ಮಾನದ ಕಾರ್ಯಕ್ರಮದಲ್ಲಿ ನಮಗೆ ಭಾಗಿಯಾಗಿ ಸುಧೀರ್ ಕುಲಕರ್ಣಿ ಹಾಗೂ ಜ್ಞಾನೇಶ್ವರ ಮಹಾರಾಜ್ ಅಂತ ಹೇಳಿ ಅವರಿಗೆ ನಮಗೆ ಆಮಂತ್ರಣವನ್ನು ನೀಡಿದ್ರು. ಜ್ಞಾನೇಶ್ವರ ಮಹಾರಾಜ್ ಅವರು ಮೂಲತಃ ಸೊಲ್ಲಾಪುರದವರಾಗಿದ್ದಾರೆ. ಅವರು ಸೊಲ್ಲಾಪುರದಿಂದ ನಮಗೆ ಕಾಲ್ ಕೊಟ್ಟಾಗ ನಾವು ಅವ್ರನ್ನ ಪುಣೆಗೆ ಕರೆದು ಪುಣೆಯಿಂದ ವರದೇಂದ್ರ ತೀರ್ಥರಿಂದ ರಾಘವೇಂದ್ರ ತೀರ್ಥ ಹೋಗುವಂತ ಒಂದು ಕಾರ್ಯಕ್ರಮವನ್ನ ಹಾಕಿಕೊಂಡಿದ್ವಿ. ಅದರ ಜೊತೆಗೆ ಸುಧೀರ್ ಕುಲಕರ್ಣಿ ಅವರು ಇದ್ದಾರೆ. ಅವರು ಕೂಡ ಪುಣೆಯಿಂದ ಈ ವರ್ಷ ಪ್ರಾರಂಭ ಮಾಡಿ ಏನಪ್ಪಾ ಅಂತಂದ್ರೆ ಶ್ರೀ ರಾಘವೇಂದ್ರ ರಾಯರ ಆರಾಧನೆ, ರಾಘವೇಂದ್ರ ರಾಯರ ಒಂದು ಪಾದಯಾತ್ರೆ ಮಾಡಬೇಕು ಅಂತ ಪ್ರಯತ್ನವಾಗಿ ಮಾಡಿದ್ದೇವೆ. ಅವರು ಕೂಡ 25ನೇ ವರ್ಷದ ಪಾದಯಾತ್ರೆಯನ್ನ ಯಲಗೂರದಿಂದ ಮಾಡ್ತಾ ಇದ್ರು. ಅವರಿಗೆ ರಾಯರ ಮನಸ್ಸಿನಲ್ಲಿ ಏನಪ್ಪಾ ಅಂತಂದ್ರೆ ನಾವು ನಿಮ್ಮ ಊರಿನಿಂದ ಬಿಡಬೇಕು ಅಂತ ಒಂದು ಅನುಗ್ರಹ ಆಯ್ತು. ನಮಗೆ ವರದೇಂದ್ರ ತೀರ್ಥರಿಂದ ಮಾಡುವಂತ ಅನುಗ್ರಹ. ಇವರು ಏನಪ್ಪಾ ಅಂದ್ರೆ ನರ್ಮದಾ ಪರಿಕ್ರಮ, ಇನ್ನು ಅನೇಕ ಗಣಗಾಪುರದಿಂದ ತಿರುಪತಿ, ಗಣಗಾಪುರದಿಂದ ಅಯೋಧ್ಯ, ಹೀಗೆ ಅನೇಕ ಕಡೆಯಲ್ಲಿ ಪಾದಯಾತ್ರೆಯನ್ನು ಮಾಡಿ ಬಂದಿದ್ದಕ್ಕೆ ರಾಯರು ಕೂಡ ಅವರು ವಿಶೇಷವಾಗಿ ಅನುಗ್ರಹ ಮಾಡಲಿಕ್ಕಾಗಿ ಅವರಿಗೂ ಕೂಡ ವರದೇಂದ್ರ ತೀರ್ಥದಿಂದ ಬರುವಂತ ಒಂದು ಅಪ್ಪಣೆ ನೀಡಿದ್ದಕ್ಕಾಗಿ ನಾವು 3 ಮಂದಿ ಜನ ಸೇರಿಕೊಂಡು ಈ ಒಂದು ಪಾದಯಾತ್ರಕ್ಕೆ ರಾಯರ ಅನುಗ್ರಹ ಮಾತ್ರದಿಂದ
ಈ ಕಾರ್ಯಕ್ರಮವನ್ನ ನಾವು ಮಾಡಿದ್ದೇವೆ. ನಮ್ಮ ಜೊತೆಗೆ ರವಿ ಕುಲಕರ್ಣಿ ಅವರು ಇಲ್ಲಿದ್ದಾರೆ. ಅವರು ಕೂಡ ಸಹಾಯಕ್ಕಾಗಿ ನಮ್ಮ ಜೊತೆಗೆ ಬಂದು ಅವರ ಪತ್ನಿ ಸಹಿತವಾಗಿ ಬಂದು ಹಾದಿ ಉದ್ದಕ್ಕೂ ನಮಗೆ ಎಲ್ಲ ಅಡಿಗೆ ಇತ್ಯಾದಿಗಳನ್ನೆಲ್ಲ ಮಾಡಿ ನಮಗೆ ಬಡಿಸಿದ್ದಾರೆ. ಇವರ ವೈನಿಗಳು ಅಂದ್ರೆ ಅಣ್ಣಂದ್ರು ಹೆಣ್ಣಂದ್ರು ಅವರೆಲ್ಲರೂ ಬಂದು ಸೇವೆಯನ್ನು ಮಾಡಿದ್ದಾರೆ. ಇಂತಹ ಅಭೂತಪೂರ್ವವಾಗಿರ್ತಕ್ಕಂತ ಸುಮಾರು 740 ಕಿಲೋಮೀಟರ್ ಒಂದು ಪ್ರಯಾಣವನ್ನ ಸುದೀರ್ಘವಾಗಿ ರಾಯರು ನಮ್ಮಿಂದ ನಡೆಸಿದ್ದಾರೆ. ಇನ್ನೂ 330 ಕಿಲೋಮೀಟರ್ ನಾವು ಹೋಗ್ಬೇಕಾಗಿದೆ. ಈಗ ಅರ್ಧ ಮಾತ್ರ ನಾವು ಬಂದಿದ್ದೇವೆ. ಇವತ್ತು ರಾಯರ ಒಂದು ಸನ್ನಿಧಾನದಲ್ಲಿ ಅವರೇ ಕರೆಸಿ ನಮಗೆ ಈ ಒಂದು ಉತ್ಸಾಹವನ್ನು ಕೊಟ್ಟಿದ್ದಾರೆ. ಕೆ.ಬಿ. ಕುಲಕರ್ಣಿ ಆಗಿರ್ಬೋದು, ಕುಲಕರ್ಣಿ ಸರ್ ಆಗಿರ್ಬೋದು, ಗೋವಿಂದರಾಜ ದೇಶಪಾಂಡೆ ಆಗಿರ್ಬೋದು, ಪ್ರಕಾಶ್ ಅಕ್ಕಲಕೋಟ್ ಅವರು, ಹೀಗೆ ಅವರೆಲ್ಲರೂ ಒಂದು ಯುವ ತಂಡದ ಒಂದು ಸದಸ್ಯರಾಗಿ ಮತ್ತೆ ಅವರು ಒಂದು ಒಳ್ಳೆಯ ವಿಚಾರದೊಂದಿಗೆ ಬಿಜಾಪುರ ಮಹಾನಗರದಲ್ಲಿ ನಾವು ಮೊನ್ನೆ ಮಾಡಿದಂತಹ ಸೀತಾರಾಮ ಕಲ್ಯಾಣದ ಒಂದು ಉತ್ಸವವನ್ನು ನಾವು ನೋಡಿದ್ದೀವಿ. ಅಂತಹ ಉತ್ಸವವನ್ನು ಉತ್ಸಾಹದಿಂದ ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ನಮನಗಳನ್ನು ಹೇಳ್ತಾ ಇದ್ದೇನೆ. ಇಂತ ಅಭೂತಪೂರ್ವವಾಗಿರ್ತಕ್ಕಂತ ವಿಶೇಷ ನನಗೆ ಈಗಾಗಲೇ ಹೋದ ವರ್ಷ 25ನೇ ವರ್ಷದ ಸನ್ಮಾನವನ್ನು ಮಾಡಿದ್ರು. ಆದ್ರೂ ಕೂಡ ಇದೊಂದು ಪಾದಯಾತ್ರೆಯ ಅಂಗವಾಗಿ ಅಂದ್ರೆ ವರದಿಂದರಿಂದ ರಾಘವೇಂದ್ರ ಹೋಗುವಂತ ಒಂದು ಅಭೂತವಾದಂತ ಈ ಪಾದಯಾತ್ರಕ್ಕೆ ನನಗೂ ಕೂಡ ಮನ್ನಣೆಯನ್ನು ಮಾಡಿ ಇಲ್ಲಿ ಆಶೀರ್ವಾದವಾಗಿ ವಿಶೇಷ ವಸ್ತ್ರವನ್ನ 3 ಮಂದಿಗೆ ನಮಗೆ ಕೊಟ್ಟಿದ್ದಾರೆ. ಹೀಗೆ ಅವರ ಎಲ್ಲ ಚಿಂತನಾರೂಪವಾಗಿರ್ತಕ್ಕಂತ ವಿಶೇಷ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಮಾಡಿದ್ದಾರೆ ರಾಯರ ಸನ್ನಿಧಾನದಲ್ಲಿ. ಈ ಒಂದು ತಂಡ ಇದೇ ರೀತಿಯಾಗಿ ಈ ಕೆಲಸವನ್ನ ಮಾಡ್ಲಿ ಅಂತ ನಾವೆಲ್ಲರೂ ಅಪೇಕ್ಷೆ ಪೂರ್ವಕವಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಶ್ರೀಕೃಷ್ಣ ಹಾಗೂ ಜ್ಞಾನೇಶ್ವರ ಮಹಾರಾಜ್ ನಮ್ಗೆ ಏನಾದ್ರು 2 ಮಾತುಗಳನ್ನು 25 ವರ್ಷ ಅನುಭವವನ್ನ ಹೇಳಿ ಗುರುಗಳು. ನನ್ನ ಹೆಸರು ಸುದೀಪ್ ಕುಲಕರ್ಣಿ. ನಾನು ಹುಟ್ಟುದೂರು ವಿಜಯಪುರ, ಬೆಳೆದೂರು ಸೋದಾಪುರ. ರೇವಣ್ಣಾಚಾರ್ಯ ಅದಿ ಅವಧಾನಿ ಅದು ಗೋಪಾಲ್ ದೇಶಪಾಂಡೆ, ಸಂಜಯ್ ಜಾಗೇಶ್ವರ ಇವರಿಂದ ನಾನು 25 ವರ್ಷದಾಗ ಯಲಬುರ್ಗಿಂದ ಯಾತ್ರಾ ಪ್ರಾರಂಭ ಮಾಡಿದ್ದೆ. 25 ವರ್ಷ ಹೋದ ವರ್ಷ ಏನು ಮನಸ್ಸಿನಾಗ ಬಂತು. 24 ವರ್ಷ ರೇವಣ್ಣವ್ರದ್ದು 25ನೇ ವರ್ಷ ಇತ್ತು. ಅದಕ್ಕೆ ನಾನು ಅಲ್ಲೇ ಸಂಕಲ್ಪ ಬಿಟ್ಟು ಮುಂದಿನ ವರ್ಷ ಸೇವೆ ಮಾಡೋದಿದ್ರೆ ವರದೇಂದ್ರ ರಾಘವೇಂದ್ರ ಬರ್ತದೆ ಅಂತ ಆ ಆಶೀರ್ವಾದ ತಗೊಂಡು ನಿಂದು ನಾವು 3 ಜನವರಿ 3 ಜನವರಿ ನಾವು ಪುಣೆನಿಂದ ಪ್ರಾರಂಭ ಮಾಡಿದ್ವಿ. ಈಗ ಇಲ್ಲಿಂದ ಬಿಜಾಪುರದಾಗ ಬಂದದ್ದು ರಾಯರ ಆಶೀರ್ವಾದ. ನಾಳಿದ್ದು ಇಲ್ಲಿಂದ ಮತ್ತೆ ಪ್ರಯಾಣ ಮಂತ್ರಾಲಯಕ್ಕೆ ಮಾಡ್ತಿದ್ವಿ. ಥ್ಯಾಂಕ್ಸ್ ಟು ನಿಮ್ಗೆಲ್ಲ ರಾಯರ ಮಠ ಸನ್ಮಾನ ಮಾಡ್ತೀವಿ ಎಲ್ಲ. ಇದು ರಾಯರ ಅನುಗ್ರಹ, ರಾಯರ ಓಕೆ, ಧನ್ಯವಾದಗಳು ಸರ್. ज्ञानेश्वर कलबस्कर हम मूल के सोलापुर से है, भी पूना में पौरोहित्य वगैरह करते हैं। 6-7 साल हो गया हम यहाँ से जलगुर से मंत्रालय, ये हमारे सुधीर कुलकर्णी जी है, ये हमारे पाद यात्रा करने में हमारे महत्वपूर्ण इनका सहभाग है। इन्होंने ही हमें चलने का आदत या पाद यात्रा करने का आदत लगाया ज्यादा करके। तो इस समय इस साल उनका 25वां तेलुगु से मंत्रालय का पाद यात्रा का साल है। तो हमें उनका सहयोग देने के लिए सिर्फ एक मित्रता के नाते हम इनके साथ आए हैं और गुरुजी के साथ जो भी है सत्संग चल रहा है और नामस्मरण में सद यात्रा पूर्ण हो रहा है। वरदेंद्र तो राघवेंद्र एक घटना सबका धन्यवाद है और इतना आशीर्वाद आपका है। तुम राय से प्रार्थना की। ಓಕೆ, ಧನ್ಯವಾದ ಸರ್. ನನ್ನ ಹೆಸರು ವಂಡಾಚಾರ್ಯ ಅಭಿನಂದನೆ ಗರ್ಗಲಿ ಅಂತ. ಈಗ ಸಾಧಾರಣ ಮಂತ್ರಾಲಯ ಪಾದಯಾತ್ರೆ ಮಾಡ್ಲಿಕ್ಕೆ 48 ವರ್ಷ ಆಯ್ತು. ಅದರಲ್ಲಿ ಈಗ ನಾವು ಪಾದಯಾತ್ರೆ ಮಾಡುವಾಗ ಕೆಲವು ನಿದರ್ಶನಗಳು ಆದವು ನಮ್ಗೆ. ಅದೇನಂತಂದ್ರೆ ನಾವು ಸೌಟಾದಿಂದ ಬಾಗಲವಾಡಿಗೆ ಮುಂದೆ ಅಡಮಾರ್ಗದಾಗ ಹೋಗುವಾಗ ಆಯ್ತ ಬೀಳುತ್ತೆ. ಆ ಸ್ವಲ್ಪ ಹಂಗ ಎಡಕ್ ಹೋಗೋ ಜಾಗದಾಗ ಬೆಳಕಿನ ಬೋಟ್ ಮಾರ್ಕಿಂಗ್ ಮಾಡಿದ್ರು. ಹಂಗೆ ಹೋಗಿ ತತ್ವನ ಹಾದಿ ಒಳಗ ಒಂದು ಕ್ಯಾಂಪ್ ಅವ್ರ ಆಂಧ್ರದವ್ರು. ನಾವೊಂದ್ ಸುಮಾರು 20-25 ಮಂದಿ ಇದ್ದೀವಿ. ನಾವು ಈಟ್ ಹೊತ್ನಾಗ ನಾವ್ ಇಲ್ಲಿ 50 ವಸ್ತು ಮಾಡ್ತೀವಿ, ಬೆಳಿಗ್ಗೆ ಎದ್ದು ಹೋಗ್ತೀವಿ, ನಮ್ಗೇನ್ ತೊಂದರೆ ಕೊಡ್ಬೇಡ್ರಿ, ನಾವು ಯಾರು ಮತ್ತೊಬ್ರು ಯಾರು ಅಲ್ಲ ಅಂತ ಹೇಳಿದ್ರೆ ಅವ್ರೇನಂದ್ರು, ನೀವ್ ಯಾರು ಹುಡುಗರಿದ್ರು, ಯಾರು ಇದ್ರು, ಯಾರಿದ್ರು ನಮ್ಗೆ ಗೊತ್ತಿಲ್ಲ, ನೀವು ಸ್ವಲ್ಪ ಹೋಗ್ಲೇಬೇಕಂತ ದಡ ಒಟ್ಟು ನಮ್ಮ ಸಾಮಾನ್ಯ ಎತ್ತಿ ಬರತ್ತೆ ಕಚೇರಿ ಕತ್ಕೊಂಡು ಹೋಗ್ಬಟ್ಟೆ. ತಾಯಿ ಹೆಣ್ಮಗಳು ವೃದ್ಧ ಹೆಣ್ಮಗಳು ಹೋಗತ್ ಬಂದ್ ಮಂಚಾಲ ಬಂದು ಏನಪ್ಪ ನಿನ್ ಸಮಸ್ಯೆ ಏನು ಅಂತ ಹೇಳಿದ್ರೆ, ಏನ್ ಹೇಳ್ತಾವೆ, ತಾಯಿ ನಮ್ಗೆ ಸದ್ಯ ಮುಂದೆ ನಡೀಲಿಕ್ಕೆ ನಮ್ ಕಾಲ ತ್ರಾಣ ಇಲ್ಲ, ಇವತ್ತನ ರಟ್ ಮಾಡಿ ಬೆಳಿಗ್ಗೆ ಎದ್ದು ಹೋಗ್ಬೇಕಂತ ನನ್ನ ಅಪೇಕ್ಷೆ ಅದ. ನಂಗೆ ಇಲ್ಲಿ ಇವ್ರು ಹಾಸ್ಪಲ್ ಕೊಡಲ್ರು. ನೀವು ಅದೇನು ವಿಚಾರ ಮಾಡಬೇಡಿ, ನೀವು ನಾನು ಸುಮ್ಮನೆ ಬೆನ್ ಹತ್ತಿ ಹೇಳ್ತಿದ್ದವು. ಆದ್ರೆ ಒಂದ್ ಕಂಡೀಷನ್, ಅಲ್ಲಿ ಒಂದು ಹಳ್ಳ ಅದ, ಆ ಹಳ್ಳದೊಳಗೆ ನೀರ್ ಭಾಳ ಅವು, ಅಲ್ಲೇ ದಾಟ್ಬೇಕಾದ್ರೆ ಇದಾಗ್ತಿತ್ತು. ನೀವು ಅಷ್ಟು ಅಂಡರ್ವೇರ್ ಮೇಲೆ ಇರ್ರಿ,
ವಸ್ತು ಅರಿವೆಲ್ಲ ನಿಮ್ ತಲೆ ಮೇಲೆ ತುಂಬಾ ಬರ್ಬೇಕು ಅಂತ ಹೇಳಿ ಆಗ್ಲಿಕ್ಕಾಗಿ ಬರ್ತೀವಿ ಅಂತ ಹೇಳಿ ಅಂದು ನಮ್ಮನ್ನ ಎಲ್ಲಾರನು ತನ್ನ ಒಬ್ರು ನನ್ನ ಕೈ ಹಿಡಿದ್ರು, ನನ್ನ ಇನ್ನೊಬ್ರು ಕೈ ಹಿಡಿದೆ. ಹಿಂಗಾಗಿ 25 ಮಂದಿ ನಾವು ಅರ್ಧ ದಾಟಿದ್ವಿ. ದಾಟಿದ ಕೈನೇ ಹಂಗೆ ನಮ್ಮನ್ನ ಅಲ್ಲಿ ಹೋಗಿಂದ ಆ ದಂಡಿ ಹೋಗಿಂದ ಅರಿವಿ ಹಾಕೊಂಡ್ವಿ. ನಮ್ಗೆ ಕರ್ಕೊಂಡು ಬಾಗಲವಾಡಿ ನಮ್ ಕದೋಡ್ ಸಾಹೇಬ್ರ ಹತ್ರ ಹೋಗಿ ನಮ್ಮನ್ನ ಕೂಡ್ಸಿದ್ರು. ಕೂಡ್ಸಿಂದ ಹೆಣ್ಮಕ್ಳು ಇನ್ನ ರಾತ್ರಿ ಮೇಲೆ ಹೋಗ್ತೀವ, ಇಲ್ಲಿ ಹೋಗ್ಬೇಡ, ನಮ್ಮ ಹತ್ರ ಊಟ ಮಾಡಿ ಇಲ್ಲೇ ಮಲ್ಕೋ, ಬೆಳಗ್ಗೆ ಧುವಾಕ ಅಂತ ಹೇಳ್ತೀನಿ. ಇಲ್ಲ ನಾ ಈಗ ಹೋಗ್ಲೇಬೇಕು, ಹೋಗ್ತೀನಿ ಅಂತ ನಮ್ಮ ಮಾತನಾಡಿ ಹೇಳಿ ಇದು ಮಾಡಿದ್ವಿ. ನಾವೇ ಜ್ವರವರಿಂದ ಎಲ್ಲರಿಗೂ ಕೂಡ ಏನ್ ಮಾಡಿದ್ವಿ, ಈಗ ರಾಯರ ಆಶೀರ್ವಾದ ಇರೋದವ ಇದು ಅಂತ ಎಲ್ಲ ತೋರಿ ಕಾಂಟ್ರಿಬ್ಯೂಷನ್ ಹಾಕಿ ಪ್ಯಾಕ್ ಹೊಡಿಕೋ ನಾಕ್ ತೊಗೊಂಡು ಏನೋ ತಗೋದಿಲ್ಲ, ನೀವು ರಾಯರ ಬರ್ತೀರಿ, ನಾ ತಗೋದಿಲ್ಲ ಅಲ್ಲ, ಇದು ನಾವು ಕೊಟ್ಟಿದ್ದಲ್ಲ, ರಾಯರ ಕೊಟ್ಟಿದ್ದದ, ನೀನ್ ನಮ್ಮ ಪಾಲಿನ ಮಂಚಾಲಯ ಅಂತೇಳಿ ಅದ್ ಕೊಟ್ಟು ನೋಡ್ಬೇಕು. ಆಮೇಲೆ ಬಾಗಲವಾಡಿ ಬರೋ ಮುಂದೆ ಶುರು ಹೆಸರು ಅನಂತ್ ನಿಗಣ ಅಂತ. ಸತತವಾಗಿ 48 ವರ್ಷ ನಮ್ಮ ತಂದೆಯವರು ದಿನವೃತವಾದ ಮೇಲೆ ನಾವೀಗ 5ನೇ ವರ್ಷ ಮಾಡಿದ್ವಿ. ಅದು ಸಾಕಷ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆ ಹೇಳಿ ತಂದೆಯವರಿಗೆ ಮಾತ್ರ ಸ್ವಲ್ಪ ಆಗಿದೆ. ಅದು ಹೋಗ್ತಾ ಒಂದೊಂದ್ಸರಿ ಅವ್ರಿಗೆ ರಾತ್ರಿ ಹೊತ್ನಾಗ ಯಾರು ಇರ್ತಿದ್ದಿಲ್ಲ. ಆ ಟೈಮ್ನಾಗ ಅವ್ರಿಗೆ ಯಾರೋ ಒಬ್ರು ಬಂದ್ ಆದಿ ತೋರಿಸಿದ್ರೆ ಆಗಿದೆ. ಆದ್ರೆ ಅದು ಸಂಪೂರ್ಣ ಬರ್ತದ. ಆದ್ರೆ ನಾವು ಇರ್ತಿದ್ದಿಲ್ಲ. ಈಗ ನಾವು 5ನೇ ವರ್ಷ ನಾವು ಒಂದ್ ವಾರ್ಡ್ ಮಾತ್ರ ಆಗಿದೆ. ಓಕೆ. ನಾನು ಅರವಿಂದ್ ಜೋಶಿ ಅಂತ ಹೇಳಿ ಹಾ ಸರ್. 25ನೇ ಪಾದಯಾತ್ರೆ ಮುಗಿಸ್ಕೊಂಡು ಆಮೇಲೆ ಶುಕ್ರವಾರ ವಾಪಸ್ ಬಂದ್ವಿ. ರಾಯರ ಮೇಲೆ ವಿಶ್ವಾಸ ಇಟ್ವಿ, ಸಂಕಲ್ಪ ಮಾಡಿದ್ವಿ, ನಮ್ ಕೆಲಸ ಮುಗಿತು, ನಾವು ಹೊಡ್ಲಿಕ್ಕೆ ಶುರು ಮಾಡಿದ್ವಿ. ಅವರೇ ಕರ್ಸ್ತೀವಿ. ಯಾಕಂದ್ರೆ ಇಲ್ಲಿಂದ ಇಲ್ಲೇ ಒಂದ್ ಅರ್ಧ ಕಿಲೋಮೀಟರ್ ಹೋಗ್ಬಾ ಅಂದ್ರ ಗಾಡಿ ಚಾವಿ ಅನ್ನುವಂತ ಕಾಲಿತ್ತು. ಇಲ್ಲಿಂದ 870-80 ಕಿಲೋಮೀಟರ್ ತನಕ ನಡೆಯುವುದು ಇದು ಮನುಷ್ಯ ಮಾತ್ರನಿಗೆ ಇವತ್ತಿನ ದಿನದೊಳಗ ಅಸಾಧ್ಯ. ಯಾರು ಚೈತನ್ಯ ಕೊಡ್ತಾರ ಅಂದ್ರ ಇದು ಸ್ವತಃ ರಾಯನೇ ಕೊಡ್ತಾನೆ. ನಮ್ಮ ಕರ್ಮ ಕಳಿಲಿಕ್ಕೆ ಅಂತ ಹೇಳಿ ಇರುವಂತ ಈಗ ಸದ್ಯದಲ್ಲಿ ಈಗಲೂ ಇರ್ತಕ್ಕಂಥವ್ರು ಅಂದ್ರೆ ಮಾತ್ರ ಅನ್ನೋದು ನನ್ನ ವೈಯಕ್ತಿಕ ಅನುಭವ. ಒಂದ್ 4 ವರ್ಷ ಹಿಂದೆ ನಂದು ಆಕ್ಸಿಡೆಂಟ್ ಒಳಗ ಕಾಲು ಫ್ರಾಕ್ಚರ್ ಆಗ್ಬೋದು. ಎಲ್ಲ ಕೂಡಿ 20 ದಿವಸ ಉಳಿದಿತ್ತು ಟೈಮ್. ನನ್ಗರೆ ಅದು ತಳಮಳ ಶುರು. ಪಾದಯಾತ್ರೆ ಬಂತು, ಮೊದಲೇ ಶುಕ್ರವಾರ ಬರ್ಲಿಕ್ಕಂತು ಜನವರಿಗೆ. ಅಂದ್ರೆ ಅದು ಯಾವಾಗ ಹೋಗ್ತೀವಿ, ಏನು, ಹೆಂಗ್ ತಯಾರಿ, ಇದೇ ಗದ್ಲದೊಳಗೆ ಇರ್ತಿದ್ವು. ಈಗ ಹಿಂಗಾಯ್ತು, 2 ದಿನ 4 ದಿನ ಹೋಯ್ತು, ಏನು ಅದ್ರೊಳಗ ಎಲ್ಲ ಡಾಕ್ಟರ್ಗಳೇ ತೋರಿಸ್ತೀವಿ, ಏನು ಅಸರಾಗ್ಲಿಲ್ಲ. ಕಾಲು ಊರ್ಲಿಕ್ಕೆ ಬರ್ಲಾರ್ದಂತ ಪರಿಸ್ಥಿತಿ. ಹೆಂಗೋ ಬೆಳಗ್ಗೆ ಕಡೆ ಹೋಗಿದ್ವಿ, ಅಲ್ಲಿ ಯಾರೋ ಒಬ್ರು ಕಟ್ ಹಾಕ್ತಾರ ವೈದ್ಯ. ಅವಾಗ ಏನೋ ಅನಿಸ್ತು, ಹೋಗ್ ಬಂದ್ರಾಯ್ತು ಅಂತೇಳಿ ರಾಯರಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಹೋದೆ. ಅವ್ರಿಗೇನು ಏನೋ ಸ್ವತಃ ರಾಯರೇ ಅವ್ರೊಳಗೆ ಬಂದು ಏನೋ ಟ್ರೀಟ್ ಮಾಡಿದ್ರು ಅವ್ರು. 3 ದಿನ ಅಪ್ಪ, ನೀ 4ನೇ ದಿನ ಅಡ್ಡಾಡಿ ಶುರು ಮಾಡು, ನೀ ನಡಿಲಿಕ್ಕೆ ಮುಂದ್ ನೋಡು ಅಂತ. ಬರೋಬ್ಬರಿ 6 ದಿನ ಉಳ್ದಿತ್ತು ಆ ಟೈಮ್. ಆ 3 ದಿನದ ಟ್ರೀಟ್ಮೆಂಟ್ ಅವ್ರದ್ದು ಪಾಲಿಸ್ಕೊಂಡೆ. ಹೆಚ್ಚು ಕಡಿಮೆ 4ನೇ ದಿವಸ ತೊರವಿ ನರಸಿಂಹವ್ರ ಗುಡಿಗೆ ಹೋಗಿ ಬಂದೆ. ನಾ ಟ್ರಯಲ್ ನೋಡಿ ಅಂತೇಳಿ ಅಗ್ದಿ ನಾರ್ಮಲ್ ಆದಂಗ ಅನಿಸ್ತು. 7ನೇ ದಿನ ಪಾದಯಾತ್ರೆ ಶುರು ಮಾಡಿದೆ. ಅವತ್ತು ಮಧ್ಯಾಹ್ನಕ್ಕೆ ನನಗೆ ಏನೂ ನೆನಪಿಲ್ಲ, ನನ್ ಕಾಲಿಗೆ ಹಿಂಗಾಗಿತ್ತು. ಪೂರ್ತಿ ಹೋಗಿ ರಾಯರ್ದು ದರ್ಶನ ಮಾಡ್ಕೊಂಡು 6 ದಿನನು ನಡೆದು ಅದು ಆಶೀರ್ವಾದ ತಗೊಂಡಿ ಅಂತ ಹೇಳಿಕ್ ನನಗೆ ಈಗಲೂ ಅದು ನನಗೂ ನಂಬಲಿಕ್ಕೆ ಆಗ್ಲಿಕ್ಕತ್ತಿಲ್ಲ. ಸೊ ಯಾಕಂದ್ರೆ ನಾ ಮೆಡಿಕಲ್ ಪ್ರೊಫೆಷನ್ನಾಗ ವರ್ಕ್ ಮಾಡ್ತೀನಿ ಆಸ್ ಎ ಪ್ರಾಡಕ್ಟ್ ಪ್ರಮೋಟರ್ ಅಂತ ಹೇಳಿ ಮೆಡಿಸಿನ್ಸ್. ನನಗೆ ನಂಬಲಿಕ್ಕೆ ಆಗ್ಲಿಕ್ಕತ್ತಿಲ್ಲ. ಅದು ರಾಯರ್ದನೇ ಕೃಪಾ ಅದ. ಆ ಕೃಪಾದಿಂದ ಮಾತ್ರ ಇದು ಸಾಧ್ಯ ಆಯ್ತು ಅಂತ ಎಲ್ಲಿ ನಿಂತ ಹೇಳಿದ್ರು ಹೇಳಲಿಕ್ಕೆ ಇದು ನನಗಾಗಿದ್ದ ವೈಯಕ್ತಿಕ ಅನುಭವ. ತುಂಬಾ ಧನ್ಯವಾದಗಳು ಸರ್. ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತಿನ ದಿವಸ ನಮ್ಮ ಕಲ್ಪವೃಕ್ಷ ಪಾರಾಯಣ ಸಂಘದ ವತಿಯಿಂದ ಮಂತ್ರಾಲಯ ಪಾದಯಾತ್ರೆ ಹೋಗುವವರಿಗೂ ಹಾಗೂ ಭಾರಿ ಯುದ್ಧಕ್ಕೂ ಅನ್ನ ಸಂದರ್ಪಣೆ ಮಾಡುವವರಿಗೂ ದಾನಿಗಳಿಗೂ ನಾವು ದಿವಸ ಸೇವೆ ಮಾಡ್ತಾ ಇದ್ದೀವಿ.
ಕಲ್ಪವೃಕ್ಷ ಪ್ರಾಣ ಸಂಘದ ವತಿಯಿಂದ ನಾವು ಈ ಒಂದು ದಿವಸ ನಾವು 10ನೇ ವರ್ಷದ ಒಂದು ಭವ್ಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ಇದರಿಂದ ಏನ್ ಹೆಸರಿಟ್ಟಪ್ಪ ಅಂದ್ರೆ ರಾಯರ ಭಕ್ತರ ಸಮಾಗಮ. ಅಂದ್ರೆ ಜನವರಿ ಪ್ರತಿ ತಿಂಗಳ ಈ ಜನವರಿ 7ನೇ ತಾರೀಕು ಹಿಡಿದು ಜನವರಿ 25 ತನಕ ಎಲ್ಲಾ ಬಡಾವಣೆಗಳಿಂದ ಪಾದಯಾತ್ರೆ ಹೋಗ್ತಿರ್ತಾರ. ಕಲ್ಜರಿ ಕಚ್ಚಾಳ ಆಗಲಿ, ನಮ್ಮ ಡಿವಿಜಿರ್ಗಲಿ, ಒಂದ್ಮಂಡಲಿ ಆಗಲಿ, ಬಾಗಲಕೋಟೆ ಆಗಲಿ, ಸುತ್ತಮುತ್ತ ಎಲ್ಲ ಹಳ್ಳಿಯವರಾಗಲಿ ಎಲ್ಲ ಕೂಡಿಕೊಂಡು ನಾವು ಮಂತ್ರಪಾಯತಕ್ಕೆ ನಮ್ಮ ಎಲ್ಲ ತಂಡ ಹೋಗ್ತಾ ಇದೆ ಬಿಜಾಪುರದ್ದು. ಈ ತಂಡದಲ್ಲಿ ಹೋಗುವಂತ ಎಲ್ಲಾ ಜನರಿಗೆ ಆದಂತ 25 ವರ್ಷ ಆದಂತಹ ಜನರಿಗೆ ಪಾದಯಾತ್ರೆ ಮುಗಿಸಿದಂತಹ ನಮ್ಮ ಸೇವಾಕರ್ತರಿಗೆ ನಮ್ಮ ಕಲ್ಪವೃಕ್ಷ ಪ್ರಾಣ ಸಂಘ ಸತತವಾಗಿ 10 ವರ್ಷದಿಂದ ನಾವು ಅವರಿಗೆ ರಾಯರ ಪರಿಮಳ ಅನುಗ್ರಹ ಒಂದು ಕೂಡ ಕೊಡ್ತಾ ಇದ್ದೀವಿ ಹಾಗೂ ಸನ್ಮಾನ ಮಾಡ್ತಾ ಇದ್ದೀವಿ. ಇದು ನಾವು ಮಾಡ್ತಿರೋದಲ್ಲ, ರಾಯರ ಮಂತ್ರಾಕ್ಷತೆಯನ್ನು ನಾವು ಎಲ್ಲ ಸಮ್ಮುಖದಲ್ಲಿ ಪಾದಯಾತ್ರೆ ಹಿರಿಯರು ಇರ್ತಾರಲ್ಲ ಅವ್ರ ಕಡೆಯಿಂದ ನಾವು ಅವರಿಗೆ ನಾವು ಮಂತ್ರಾಕ್ಷತೆಯನ್ನು ಕೊಡಿಸ್ತಾ ಇದ್ದೀವಿ. ಶ್ರೀ ರಾಘವೇಂದ್ರ ಮಠ ಡ್ಯೂಟಿಗಳಲ್ಲೇ ನಾವು ಸತತವಾಗಿ 10 ವರ್ಷದ ನಾವು ಇಲ್ಲೇ ಈ ಮಠದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಶ್ರೀಮಠದಲ್ಲಿ ನಾವು ಡ್ಯೂಟಿಯಲ್ಲಿ ರಾಯ ಮಠದಲ್ಲಿ ನಾವು ಸಂಕಲ್ಪ ಮಾಡಿ ಈ ಕಾರ್ಯಕ್ರಮ ಪ್ರಾರಂಭಿಸಿದ್ದು ನಮ್ಮ ಕಲ್ಪವೃಕ್ಷ ಪ್ರಾಣ ಸಂಘದ ಸಮಸ್ತ ಬಳಗ ಅವರು ಇವರು ಅಲ್ಲದೆ ಎಲ್ಲ ಬಳಗ ಕೂಡಿಕೊಂಡು ಮಾಡುವಂತ ಒಂದು ಧರ್ಮ ಕಾರ್ಯವಾಗಿದೆ ಹಾಗೂ ಸಾಮಾಜಿಕ ಕಾರ್ಯವಾಗಿದೆ. ಹಾಗೂ ನಾವು ವಿಶೇಷವಾಗಿ ಮಾಡ್ತಾ ಇರುವುದು ರಾಯರ ಅನುಗ್ರಹದಿಂದ ನಾವು ಮಾಡ್ತೀವಂತ ಅನ್ನೋದಲ್ಲ, ಇದೆಲ್ಲ ರಾಯರು ಮಾಡಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಮತ್ತು ನಮ್ಮ ವಿಜೇಂದ್ರ ನ್ಯಾಮಣ್ಣವರು, ಸುಧೀರ್ ಅವರು ಹಾಗೂ 3-4 ಜನ ಪುಣ್ಯದಿಂದ ವರದಿಯಿಂದ ರಾಘವೇಂದ್ರ ಅಂತ ಹೇಳಿ ಒಂದು ಸೇವೆ ಮಾಡ್ಕೊಂಡು ಬಂದು ಇವತ್ತು ದಿವಸ ಅವ್ರು ಬಂದಿದ್ದಾರೆ. ಅವರು ಕೂಡ ನಾವು ಇವತ್ತಿನ ದಿವಸ ನಮ್ಮ ಕಲ್ಪವೃಕ್ಷ ಪ್ರಾಣ ಸಂಘದಿಂದ ಸನ್ಮಾನ ಮಾಡಿದ್ದೇವೆ. ಅಜಯ್ ಕಚ್ಚಾಳದಿಂದ ರವೀಂದ್ರ ಜೋಶಿ ಹಾಗೂ ನಮ್ಮ ಅರವಿಂದ್ ಜೋಶಿ ಅವರಾಗ್ಲಿ, ಆನಂದ್ ಕುಲಕರ್ಣಿಯವರಾಗ್ಲಿ, ನಮ್ಮ ಸಂಜೀವ್ ಕುಲಕರ್ಣಿಯವರಾಗ್ಲಿ ಹಾಗೂ ನಮ್ಮ ಅರುಣ್ ಗಲಗಲಿ ಅಂದ್ರೆ ಪವನ್ ಗಲಗಲಿ ಹಾಗೂ ಎಲ್ಲ ಜನರು ಕೂಡಿಕೊಂಡು ಮಂತ್ರ ಪಾಯತ್ರನ ಹೋಗ್ತಾ ಇದ್ದಾರೆ. ಹಾಗೂ 25 ವರ್ಷ ಪೂರ್ಣಗೊಂಡಂತ ನಮ್ಮ ಪವನ್ ಗಲಗಲಿ ಕಲ್ಪವೃಕ್ಷ ಪ್ರಾಣ ಸಂಘದ ಸದಸ್ಯನಾಗಿದ್ದಾನೆ. ಅವನು ಕೂಡ ನಾಳೆ ದಿವಸ ಬೆಳಗ್ಗೆ ಬಿಜಾಪುರದಿಂದಲೇ 25 ವರ್ಷ ಸತತವಾಗಿ 25 ವರ್ಷ ಕೂಡ ಪಾದಯಾತ್ರೆ ಹೋಗ್ತಿದ್ದಾನೆ. ಅದು ನಮಗೆ ಹೆಮ್ಮೆ ಅನಿಸುತ್ತದೆ. ನಮ್ಮ ಪ್ರಾಣ ಸಂಘದ ಒಬ್ಬ ಯುವಕ ಪ್ರತಿ ವರ್ಷ ಅವನು ಕೂಡ ನಮ್ಮ ಟೋಲ್ ನಾಕ ಕಡೆ ಚಹಾ ಬಿಸ್ಕೆಟ್ ಸೇವೆಯನ್ನು ಕೂಡ ಸತತವಾಗಿ 25 ವರ್ಷ ಸೇವೆ ಮಾಡಿ ಮುಂದೆ ಅಲ್ಲಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಎಲ್ಲ ಪಾದಯಾತ್ರಿಕರಿಗೂ ಹಾಗೂ ಬಂದಂತ ಎಲ್ಲ ಜನರಿಗೂ ಕೂಡ ನಮ್ಮ ಕಲ್ಪವೃಕ್ಷ ಪ್ರಾಣ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಗೋವಿಂದ ದೇಶಪಾಂಡೆ, ಕಲ್ಪವೃಕ್ಷ ಪ್ರಾಣ ಸಂಘದ ಸೇವಾ ಸಂಚಾಲಕ. ಹಾಗೂ ನಮ್ಮ ಆನಂದ್ ಗುಬ್ನಿಯವರು ಕೂಡ ನಮ್ಮ ಕಾರ್ಯದರ್ಶಿ ಆಗಿದ್ದಾರೆ. ಹನುಮಂತ ಕುಲಕರ್ಣಿ ಕೂಡ ಕಲ್ಪವೃಕ್ಷ ಪ್ರಾಣ ಸಂಘದ ಹಿರಿಯ ಸದಸ್ಯ ಆಗಿದ್ದಾರೆ. ಅರುಣ್ ಕುಮಾರ್ ಗಲೈ ಕೂಡ ಕಾರ್ಯಕ್ರಮ ಬಂದಿದ್ದಾರೆ. ಹಾಗೂ ನಮ್ಮ ಮಸೂದನ್ ದೇಸಾಯಿ ಕೂಡ ಇಲ್ಲಿ ಬಂದಿದ್ದಾನೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಹರಿ ಶ್ರೀನಿವಾಸ, ಗುರು ರಾಘವೇಂದ್ರ. ತುಂಬಾ ಧನ್ಯವಾದಗಳು.